ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್. ಮನಸ್ಸ, ವಾಚ, ಕರ್ಮನ ಈ ಮೂರು ಯಾವಾಗ ಒಂದೇ ತರ ಇರುತ್ತೋ, ಒಂದೇ ಅಲೈನ್ಮೆಂಟ್ ಇರುತ್ತೋ, ಅವಾಗ ಆತ್ಮಶುದ್ಧಿ ಅನ್ನೋದು ಬರುತ್ತೆ. ಒಳಗೆ ಒಂದು, ಮಾತುಗಳು ಒಂದು, ನಮ್ಮ ಕರ್ಮಗಳು ಬೇರೆ ಇದ್ರೆ ನಮ್ಮ ಒಳಗೇನೆ ಒಂದು ಭೂಕಂಪ ಆಗುತ್ತದೆ. ನಮ್ಮ ಒಳಗೇನೆ ಎಷ್ಟೋ ಒಂದು ಡಿಸ್ಟರ್ಬೆನ್ಸಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಳಗೆ ಹೊರಗೆ ಒಂದೇ ಇರಬೇಕು. ಈ ಅಲೈನ್ಮೆಂಟ್ ಯಾರಿಗೆ ಇಲ್ವೋ ಅವರು ತಮ್ಮನ್ನು ತಾವು ಕರೆಕ್ಟ್ ಮಾಡ್ಕೋಬೇಕು. ಪ್ರಕೃತಿ ಆಗ್ಲಿ, ಜೀವನ ಆಗ್ಲಿ ನಮಗೆ ಅವಕಾಶಗಳು ಕೊಡ್ತಾನೆ ಇರುತ್ತದೆ. ಪ್ರತಿ ಒಂದು ಸಮಸ್ಯೆ ಆಗ್ಲಿ, ಪರಿಸ್ಥಿತಿ ಆಗ್ಲಿ ನಮಗೆ ಮತ್ತೊಂದು ಅವಕಾಶ. ಆ ಅವಕಾಶದಲ್ಲಿ ನಮಗೆ ಏನು ಗೊತ್ತೋ ಗೊತ್ತಿಲ್ವೋ, ಯಾವ್ದು ನಾವು ಗೊತ್ತಿದೆ ಅಂತ ಅನ್ಕೊಂತಾ ಇದೀವೋ, ನಿಜವಾಗಿ ನಡವಳಿಕೆಯಲ್ಲಿ ಇಲ್ವೋ, ಪ್ರತಿಯೊಂದನ್ನು ಹೊರಗೆ ಬರ್ತಾ ಇರುತ್ತದೆ. ಅಬ್ಸರ್ವ್ ಅಬ್ಸರ್ವ್ ಅಬ್ಸರ್ವ್. ನಿಮ್ಮ ಶರೀರ, ನಿಮ್ಮ ಭಾವನೆಗಳು, ಮನಸ್ಸು, ನಿಮ್ಮ ಚೇಷ್ಟೆಗಳು, ನಿಮ್ಮ ಬಿಹೇವಿಯರ್ಸ್ ಪ್ರತಿ ಒಂದನ್ನು ಬೇರೊಬ್ಬರಲ್ಲ, ನಮ್ಮನ್ನು ನಾವೇ ಅಬ್ಸರ್ವ್ ಮಾಡಬೇಕು. ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗ್ತಾ ಬರುತ್ತದೆ. ಅದರಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಾ ಇರುತ್ತೆ. ನಾವು ಅನ್ಕೊಳ್ತೀವಿ, ಕೇಳ್ತೀವಿ, ಓದ್ತೀವಿ, ಮರಣ ಇಲ್ಲ, ಈ ಶರೀರ ನಾವಲ್ಲ, ನಾವು ಆತ್ಮ ಅಂತ ಕೇಳ್ತಾ ಇರ್ತೀವಿ. ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಿಜವಾದ ಪರೀಕ್ಷೆಗಳು ಬರುತ್ತೆ. ಅವಾಗಲೂ ನೆನಪಿಗೆ ಬರಬೇಕು, ನಾನು ಈ ಶರೀರ ಅಲ್ಲ, ಆತ್ಮ ಅಂತ. ಆ ಪರಿಸ್ಥಿತಿ ಬಂದ್ರೇನೆ ನಿಜವಾಗಿ ಒಳಗೆ ಏನಿದೆಯೋ ಆ ಹೊರಗೆ ಏನಿದೆಯೋ ಒಂದೇ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪರಿಸ್ಥಿತಿಗಳು ಅನ್ನೋದು ಸಿಚುವೇಶನ್ಸ್ ಆಫ್ ಮದರ್ ಆಫ್ ಆಲ್. ಪರಿಸ್ಥಿತಿಗಳನ್ನ ನಾನು ತುಂಬಾ ಗೌರವಿಸ್ತೀನಿ. ಯಾಕಂದ್ರೆ ಒಂದು ಪರಿಸ್ಥಿತಿ ಬಂದಿಲ್ಲ ಅಂದ್ರೆ, ಒಂದು ಸಿಚುವೇಶನ್ ಪರೀಕ್ಷೆ ಬಂದಿಲ್ಲ ಅಂದ್ರೆ ನಮಗೆ ಎಷ್ಟು ಗೊತ್ತೋ ನಮಗೆ ಗೊತ್ತಾಗಲ್ಲ. ಒಬ್ಬ ವ್ಯಕ್ತಿ ನಮ್ಮ ಜೀವನ ಒಳಗೆ ಬಂದು ಒಂದು ಪರೀಕ್ಷೆ ನಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಧನ್ಯವಾದಗಳು. ಒಂದು ಪರಿಸ್ಥಿತಿ ನಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಆ ಪರಿಸ್ಥಿತಿಗೆ ಧನ್ಯವಾದಗಳು. ಆ ಪರಿಸ್ಥಿತಿ ಬಂದಿಲ್ಲ ಅಂದ್ರೆ, ಆ ಪರೀಕ್ಷೆ ಬಂದಿಲ್ಲ ಅಂದ್ರೆ ನನ್ನ ಒಳಗೆ ಏನಿದೆ, ನಾನು ಎಷ್ಟು ಮನಸ ವಾಚ ಕರ್ಮನ ಕರೆಕ್ಟ್ ಇದೆಯಾ ಇಲ್ವೋ ಅನ್ನೋದು ಯಾವುದು ಗೊತ್ತಾಗಲ್ಲ. ಸಿಚುವೇಶನ್ಸ್ ಅನ್ನ ಅಕ್ಸೆಪ್ಟ್ ಮಾಡಿ, ಅಡ್ಮೈರ್ ಮಾಡಿ, ನೆಗೆಟಿವ್ ಸಿಚುವೇಶನ್ಸ್ ಇಂದ ತುಂಬಾ ಕಲಿಬಹುದು. ಅವಾಗ ಅರ್ಷಡ್ ವರ್ಗಗಳು ಬರಬಾರದು. ಬಂದ್ರೆ ಆ ಪರೀಕ್ಷೆ ಅನ್ನೋದು ನಾವು ಬಿಡ್ತೀವಿ. ನಾವು ಆ ವ್ಯಕ್ತಿ ಮೇಲೆ, ಆ ಪರಿಸ್ಥಿತಿ ಮೇಲೆ, ಒಂದು ಪ್ರದೇಶ ಮೇಲೆ ನಮ್ಮ ಭಾವನೆಗಳನ್ನು, ಆಲೋಚನೆಗಳನ್ನು ಅರ್ಷಡ್ ವರ್ಗಗಳ ಒಳಗೆ ಹೋಗ್ಬಿಡುತ್ತೆ. ಅವಾಗ ಈ ಭೂಮಿ ಒಂದು ಪಾಠಶಾಲೆ, ನಾನು ಒಂದು ಆತ್ಮ, ಕಲಿಯೋಕೆ ಬಂದಿದ್ದೀನಿ, ಅನುಭವಗಳು ಅನ್ನೋದು ಹೋಗ್ಬಿಡುತ್ತೆ. ಯಾವಾಗ್ಲೂ ಆ ಬುದ್ಧಿ ಅನ್ನೋದು ಶುದ್ಧಿಯಾಗಿರ್ಬೇಕು, ಆತ್ಮ ಶುದ್ಧಿಯಾಗಿರ್ಬೇಕು. ಪ್ರತಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಪುಸ್ತಕಗಳು ಓದಬೇಕು. ಇಂಗ್ಯಾಂಗ್ ಚಾಲೆಂಜ್ ಅಲ್ಲಿ ಎಷ್ಟೋ ನೂರಾರು ಮಾಸ್ಟರ್ಸು ಪ್ರತಿ ದಿವಸ ಪ್ರತಿಯೊಂದನ್ನು ಪಾಠಿಸಿ ಎಷ್ಟೊಂದು ಅನುಭವಗಳು ಪೋಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನೋಡೋಕೆ ನನಗೆ ಸಮಯ ಸಿಗ್ತಾ ಇಲ್ಲ. ನಿನ್ನೆನೋ ಒಬ್ಬರು ಅರುಣ್ ಸರ್ ಹೇಳ್ತಾ ಇದ್ರು, ಎಷ್ಟೋ ಅನುಭವಗಳು ಪೋಸ್ಟ್ ಮಾಡ್ತಾ ಇದ್ದಾರೆ ಸರ್ ಅಚೀವರ್ಸ್ ಗ್ರೂಪ್ ಅಲ್ಲಿ. ಅದನ್ನ ನೋಡೋಕೆ ಸಮಯ ಇಲ್ಲ ನಮ್ಗೆ. ಅಷ್ಟೊಂದು ಬದಲಾವಣೆ ಅನ್ನೋದು ಬರ್ತಾ ಇದೆ. ಒಂದು ನನಗೆ ಗೊತ್ತು ಆದ್ರೆ ಅಂತ ಒಂದು ಪದ ಬಂದ್ರೇನೆ ಗೊತ್ತಾಯ್ತು. ಕಾರಣಗಳು ಹೇಳಬೇಡಿ, ಕಾರಣಗಳು ಹುಡುಕಿ, ಮಾಡೋಕೆ ಕಾರಣಗಳನ್ನು ಹುಡುಕಿ. ನಾನು ಮಾಡ್ತಾ ಇಲ್ಲ ಯಾಕೆ ಕಾರಣಗಳು ನೀವು ಮಾಡೋದಿಲ್ಲ ಅಂತ ನೀವು ಕಾರಣಗಳು ಹುಡುಕ್ತಾ ಇದ್ರೆ ಬದಲಾವಣೆ ಅನ್ನೋದು ಬರಲ್ಲ. ಮೋಟಿವೇಶನ್ ಎಲ್ಲಿಂದ ಸಿಗುತ್ತೋ ಅದನ್ನು ತಗೋಬೇಕು. ಒಬ್ಬ ವ್ಯಕ್ತಿಯಿಂದ, ಒಂದು ಚಾಲೆಂಜ್ ಇಂದ ಮೋಟಿವೇಶನ್ ಅನ್ನೋದು ತಗೋಬೇಕು. 2 ಇಂಗ್ಯಾಂಗ್ ಚಾಲೆಂಜಸ್ ಆಗಿದೆ. ಎಷ್ಟೋ ನೂರಾರು ಮಾಸ್ಟರ್ಸ್ ರೆಡಿ ಆಗಿತ್ತು. ಈ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಕರೆಕ್ಟ್ ಸತ್ಯ ಏನು ಅಂತ ಹೇಳೋಕೆ 300 ಮಾಸ್ಟರ್ಸ್ ರೆಡಿ ಆಗಿತ್ತು. ನನ್ನ ಸಂಖ್ಯೆ 1000. ಈ 2 ಇಂಗ್ಯಾಂಗ್ ಚಾಲೆಂಜ್ ಇಂದ 100, 300 ಆಯ್ತು. ಮತ್ತೊಂದು ಇಂಗ್ಯಾಂಗ್ ಚಾಲೆಂಜ್ ಸೆಪ್ಟೆಂಬರ್ 1 ನಾನು ಮತ್ತೆ ಶುರು ಮಾಡ್ತಾ ಇದ್ದೀನಿ. ಪ್ರಿಪೇರ್ ಆಗಿ ಪಾಠಿಸಿ. ಒಂದು ವಿಷಯ ಏನೇ ಆದ್ರೂ ನಾವು ಸಂಪೂರ್ಣವಾಗಿ ಮನಸಾವಾಚ ಕರ್ಮನ ಮಾಡಿದ್ರೆ ಮಾತ್ರನೇ ಸಕ್ಸಸ್ ಅನ್ನೋದು ಬರುತ್ತೆ, ಬದಲಾವಣೆ ಅನ್ನೋದು ಬರುತ್ತೆ. ಇಲ್ಲ ಅಂದ್ರೆ ಒಂದ್ ದಿವಸ ಮಾಡಿ ಒಂದ್ ದಿವಸ ನಾವು ಬಿಟ್ರೆ ರಿಸಲ್ಟ್ಸ್ ನೋಡೋಕ್ ಆಗಲ್ಲ. ಎಷ್ಟು ಜನ ಪಾಠಿಸ್ತಾರೋ ಅವ್ರು ಅಷ್ಟು ಜನಕ್ಕೆ ರಿಸಲ್ಟ್ಸ್ ಬರುತ್ತೆ. ಒಂದು ಅರ್ಥ ಆಗುತ್ತದೆ, ಒಂದೊಂದು ಅರ್ಥ ಆಗಲ್ಲ. ಆದ್ರೂ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದನ್ನು ಎಷ್ಟೋ ಒಂದು ಚೇಂಜಸ್ ಬರ್ತಾ ಇದೆ. ನಮ್ಮ ಮೂಲಕ 24 ಗಂಟೆ ಮಾಡೋ ಸಾಧ್ಯ ಆಗಲ್ಲ. ಜನಸಾಮಾನ್ಯರಿಗೆ ಧ್ಯಾನ ಅನ್ನೋದು, ಶ್ವಾಸದ ಮೇಲೆ ಗಮನ ಅನ್ನೋದು ಇಷ್ಟು ಸುಲಭವಾದ ಧ್ಯಾನ ಬುದ್ಧರು, ಭತ್ರಿಜಿಯವರು ನಮಗೆ ಕೊಟ್ಟರು. ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತದೆ. ಒಬ್ಬ ರೈತಗೂ ಅರ್ಥ ಆಗುತ್ತದೆ, ಒಬ್ಬರು ಯಾವುದು ಓದಿಲ್ಲ ಅವ್ರಿಗೂ ಅರ್ಥ ಆಗುತ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಶ್ವಾಸ ಇದೆ, ಶ್ವಾಸದ ಮೇಲೆ ಗಮನ ಅಷ್ಟೇ ಧ್ಯಾನ. ನಾವು ಗಮನಿಸ್ಬೇಕು, ಪ್ರತಿಯೊಬ್ಬರನ್ನ ಮಾಡಿಸಿ ಅಷ್ಟೇ. ಮತ್ತೆ ಅದನ್ನು ತಗೊಂಡು ಅವ್ರು ಮಾಡ್ತಾರಾ ಇಲ್ವೋ ಅನ್ನೋದು ಅವರಿಷ್ಟ.
ಆ ಒಂದು ಜ್ಞಾನ, ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅನ್ನೋದು ಅವ್ರ ಒಳಗೆ ಒಂದ್ಸತಿ ಹೋಗ್ಬಿಟ್ರೆ, ಅವ್ರು ಒಂದ್ಸತಿ ಧ್ಯಾನ ಮಾಡಿದ್ರೆ ನಮ್ ಜವಾಬ್ದಾರಿ ಮುಗ್ದೋಯ್ತು. ಪರಿಸ್ಥಿತಿ ಅನ್ನೋದು ಆತ್ಮನೇ ಕ್ರಿಯೇಟ್ ಮಾಡ್ಕೊಳ್ಳುತ್ತದೆ. ಅವಾಗ ಅವ್ರಿಗೆ ನೆನಪು ಬರುತ್ತದೆ, ಇಲ್ಲ ನಾವು ಧ್ಯಾನ ಮಾಡ್ಬೇಕು ಅಂತ. ಅವಾಗ ಸೀರಿಯಸ್ ಆಗಿ ಅವ್ರು ಮಾಡ್ತಾರೆ. 7 ಕೋಟಿ ಕನ್ನಡಿಗರಿಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ, ಇಷ್ಟೊಂದು ನಾವು ತಲುಪಿಸಿದ್ರೆ ಸಾಕು. ಅದೇ ನಮ್ಮ ಗುರಿ, ಅದೇ ನಮ್ಮ ಜಯ. ಒಂದು ಒಳ್ಳೆಯ ವಿಷಯವನ್ನ ನಾವು ಪಾಠಿಸಿ, ಅದು ಪ್ರತಿಯೊಬ್ಬರು ಪಾಠಿಸ್ಬೇಕು ಅಂತ ಅವರಿಗೆ ಆ ವಿಷಯನ ತಲುಪಿಸಿದ್ರೆ ಸಾಕು. ಅದಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ನಾವು ಮಾಡೋಣ. ಧ್ಯಾನ, ಶಾಕಾಹಾರ ಈ 2 ನಾವು ಹೇಳ್ಬೇಕು. ಅವರು ಒಂದ್ಸತಿ ಅದು ಕೇಳ್ವಿ, ಒಂದ್ಸತಿ ಅವ್ರು ಧ್ಯಾನ ಮಾಡಿದ್ರೆ ಸಾಕು. ಆದ್ಮೇಲೆ ಅದು ಅವ್ರಿಷ್ಟ. ಅವ್ರ ಜೀವನದಲ್ಲಿ ಯಾವಾಗ ಒಂದು ಸಮಯ ಅನ್ನೋದು ಬರುತ್ತೋ ಅವಾಗ ಅವ್ರು ಮಾಡ್ಕೊಳ್ತಾರೆ. ಈಗ ಪಿರಮಿಡ್ ಸೊಸೈಟಿ ಲಾಕ್ಡೌನ್ ಮುಂಚೆ ಎಷ್ಟೋ ಪ್ರಚಾರ ಆಯ್ತು. ಬಟ್ ಲಾಕ್ಡೌನ್ ಯಾವಾಗ ಬಂತೋ ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಧ್ಯಾನ ಮಾಡೋಕ್ ಶುರು ಮಾಡ್ಬಿಟ್ರು. ಅಷ್ಟೊಂದು ಸ್ಕೇಲ್ ಅಲ್ಲಿ ಅದು ಡೆವಲಪ್ ಆಗಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗಿದ್ರೆ ಪ್ರಕೃತಿ ಸಹಾಯ ಮಾಡುತ್ತದೆ. ಒಂದಿಲ್ಲ ಅಂದ್ರೆ ಒಂದ್ ದಿವಸ ಅದು ವಿಜೃಂಭಣೆ ಆಗುತ್ತೆ. ಆ ಒಂದು ಸಮಯಕ್ಕೋಸ್ಕರ ನಾವು ಕಾಯ್ಬೇಕು. ಪ್ರಕೃತಿ ನಮಗೆ ಯಾವಾಗ್ಲೂ ಸಹಾಯ ಮಾಡುತ್ತದೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.